ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಕಟಕ ರಾಶಿ ಗೃಹ ನಿರ್ಮಾಣ. ನೀವು ಮನೆ ಕಟ್ಟೋದಾದ್ರೆ ಅಥವಾ ಮನಃಶಾಂತಿ ಬೇಕಂದ್ರೆ ನೋಡಿ, ಈ ವಿಡಿಯೋವನ್ನು ಎಲ್ಲರೂ ಸ್ಕಿಪ್ ಮಾಡದೆ ನೋಡಿ. ಕಟಕ ರಾಶಿಗಿಂತಲೂ ಹೆಚ್ಚಾಗಿ ಇದು ಕಟಕ ಲಗ್ನಕ್ಕೆ ಅನ್ವಯಿಸುತ್ತದೆ. ಕಟಕ ರಾಶಿಯವರಲ್ಲ, ಕಟಕ ಲಗ್ನದವರು ಈ ವಿಡಿಯೋವನ್ನ ನೋಡಿ. ಜ್ಯೋತಿಷ್ಯ ನಾವು ನೋಡೋದು ಲಗ್ನದಿಂದ. ಆದ್ದರಿಂದ ಕಟಕ ಲಗ್ನದವರಿಗೆ ಈ ವಿಡಿಯೋ ತುಂಬಾ ಉಪಯೋಗ ಆಗಿರುತ್ತೆ ನೋಡಿ. ಏನಪ್ಪಾ ಅಂದ್ರೆ, ಕಟಕ ಲಗ್ನದವರು ಮನೆ ಕಟ್ಟಬೇಕಂದ್ರೆ ನೋಡಿ, ಮನೆ ಕಟ್ಟೋದು ನೋಡಿ 4ನೇ ಮನೆಯನ್ನ ಮನೆ ತೋರಿಸ್ತಾ ಇರುತ್ತೆ. ನಿಮ್ಮ ಮನೆಯನ್ನ 4ನೇ ಮನೆ ತೋರಿಸ್ತಾ ಇರುತ್ತೆ ಯಾವಾಗ್ಲೂ. ಈ 4ನೇ ಮನೆ ಅನ್ನೋದು ಕೇಂದ್ರ ಸ್ಥಾನ. ಒಂದು ಎಜುಕೇಶನ್ ಪರ್ಪಸ್ಗಾಗಿ ತಿಳಿಸ್ತಾ ಇದ್ದೇನೆ. 1ನೇ ಮನೆ ಅಂದ್ರೆ ನೀವು, 4ನೇ ಮನೆ ಅಂದ್ರೆ ನಿಮ್ಮ ತಾಯಿ, ನಿಮ್ಮ ಮನೆ, ನಿಮ್ಮ ಘನತೆ, ಗೌರವ, ನಿಮ್ಮ ಕಾರು, ನಿಮ್ಮ ಬಂಗಲೆ, ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ಮನಃಶಾಂತಿ, ನೆಮ್ಮದಿ, ಗೌರವ, ಇಷ್ಟೆಲ್ಲವನ್ನೂ 4ನೇ ಮನೆ ತಿಳಿಸ್ತಾ ಇರುತ್ತೆ. 7ನೇ ಮನೆ ನಿಮ್ಮ ಲೈಫ್ ಪಾರ್ಟ್ನರ್ ಅನ್ನ ತಿಳಿಸ್ತಾ ಇರುತ್ತೆ. 10ನೇ ಮನೆ ನಿಮ್ಮ ಉದ್ಯೋಗವನ್ನ ತಿಳಿಸ್ತಾ ಇರುತ್ತೆ ನೋಡಿ. 4ನೇ ಮನೆಯಲ್ಲಿ ಯಾವ್ದಾದ್ರು ಶುಭ ಗ್ರಹ ಇದ್ರೆ, ಅದು ಮಿತ್ರ ಗ್ರಹ ಆಗಿದ್ರೆ, ಅದು 10ನೇ ಮನೆಯನ್ನು ನೋಡ್ತಾ ಇರುತ್ತೆ. ಅಂದ್ರೆ ಉದ್ಯೋಗದಲ್ಲೂ ಕೂಡ ಶಕ್ತಿಯನ್ನ ಕೊಡ್ತದೆ. ಕಟಕ ರಾಶಿಯವರಿಗೆ 4ನೇ ಮನೆ ಅಂದ್ರೆ, ಕಟಕ ಲಗ್ನದವರಿಗೆ ಅದು 4ನೇ ಮನೆ ಅಂದ್ರೆ ಅದು ತುಲಾ ರಾಶಿ ಆಗಿರುತ್ತೆ. ಕಟಕ ಲಗ್ನದವರಿಗೆ 4ನೇ ಮನೆ ತುಲಾ ರಾಶಿ ಆಗಿರುತ್ತೆ. ಅಂದ್ರೆ ಶುಕ್ರ ಅದಕ್ಕೆ ಅಧಿಪತಿಯಾಗಿರ್ತಾನೆ ನೋಡಿ. 2 ಲಾಭಗಳು. 4ನೇ ಮನೆ ಅಧಿಪತಿಯೂ ಕೂಡ ಶುಕ್ರ, 11ನೇ ಮನೆ ಅಧಿಪತಿ ಕೂಡ ಶುಕ್ರ. 11ನೇ ಮನೆ ಅಂದ್ರೆ ಸರ್ವ ಲಾಭಗಳನ್ನ ತೋರಿಸ್ತಾ ಇರುತ್ತೆ, ವಿಶೇಷ ಲಾಭಗಳನ್ನ ತೋರಿಸ್ತಾ ಇರುತ್ತೆ. ನಿಮ್ಮ ಅಣ್ಣ ಅಥವಾ ನಿಮ್ಮ ಅಕ್ಕ ಅಂದ್ರೆ ಎಲ್ಡರ್ ಬ್ರದರ್ಸ್ ಅನ್ನ ತೋರಿಸ್ತಾ ಇರುತ್ತೆ, ಅಥವಾ ಎಲ್ಡರ್ ಸಿಸ್ಟರ್ಸ್ ಅನ್ನ ತೋರಿಸ್ತಾ ಇರುತ್ತೆ. ಈ ಶುಕ್ರನನ್ನ ಸ್ಟ್ರಾಂಗ್ ಮಾಡ್ಕೊಂಡ್ಬಿಟ್ರೆ, ಈ ಶುಕ್ರ ಎಲ್ಲಿದ್ದಾನೆ, ನಿಮ್ಮ 4ನೇ ಮನೆಯಲ್ಲಿ ಯಾವ್ದಾದ್ರೂ ಗ್ರಹ ಇದೆಯಾ, ಶುಭ ಗ್ರಹ ಇದೆಯಾ, ಅಥವಾ ಮಿತ್ರ ಗ್ರಹ ಇದೆಯಾ ನೋಡ್ಕೊಳ್ಳಿ. ಅಥವಾ ಅಶುಭ ಗ್ರಹ ಇದ್ರೆ ಅದು ನೋಡ್ಕೊಳ್ಳಿ. ಉದಾಹರಣೆ, ತುಲಾ ರಾಶಿಯಲ್ಲಿ ಸೂರ್ಯ ಇದ್ರೆ ಅದು ನೀಚ ಸೂರ್ಯ ಆಗಿರ್ತಾನೆ. ಹಾಗೆ ರಾಹು, ಕೇತು ಎಲ್ಲ ಇದ್ರೆ ನೋಡ್ಕೊಂಬಿಡಿ. ಅಥವಾ ಅಕಸ್ಮಾತ್ ಒಂದು ಅಶುಭ ಗ್ರಹದ ಬದಲು 2 ಅಶುಭ ಗ್ರಹ ಇದ್ದರೆ ನೀವು ಮನೆಯನ್ನು ಕಟ್ಟಲಿಕ್ಕೆ ತುಂಬಾ ಒದ್ದಾಡ್ಬೇಕಾಗ್ತದೆ, ಬಹಳ ಕಷ್ಟ ಆಗ್ತದೆ ನಿಮ್ಮ ಮನೆ ಕಟ್ಟೋದು. ಆ 2 ಅಶುಭ ಗ್ರಹಗಳನ್ನ ಶಾಂತಿಗೊಳಿಸದೆ ಹೋದ್ರೆ ನೀವು ಅಕಸ್ಮಾತ್ ಮನೆ ಕಟ್ಟಿದ್ರೂ ಕೂಡ ಆ ಮನೆಯನ್ನು ಮಾರಿಕೊಂಡು ಹೋಗಿ ಬಿಡಬಹುದು. ಯಾವುದಾದ್ರೂ ಒಂದು ಕಾರಣಕ್ಕೆ ಕಷ್ಟ ಬಂದೋ ಅಥವಾ ಏನಾದ್ರೂ ತೊಂದರೆ ಆಗಿಯೋ ನೀವು ಆ ಮನೆಯನ್ನ ಕಟ್ಟಿದ್ರೂ ಕೂಡ ಅಲ್ಲಿ ವಾಸ ಮಾಡ್ಲಿಕ್ಕೆ ಅಷ್ಟಾಗಲ್ಲ. ಲಾಂಗ್ ಟರ್ಮ್ ಮಾರ್ಕೊಂಡು ಹೋಗ್ಬಿಡ್ಬಹುದು. ಅಂದ್ರೆ ನೀವಿದ್ನೆಲ್ಲ ನೋಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಮನೆ ಕಟ್ಟಕ ಆಗ್ಲಿಲ್ಲ ಅಥವಾ ಕಟ್ತೀರಾ ಅನ್ನೋದಾದ್ರೆ ಅಲ್ಲಿ 4ನೇ ಮನೆ ಹೇಗಿದೆ. ಒಂದು, ಶುಕ್ರ ನಿಮ್ಮ ಜಾತಕದಲ್ಲಿ ಎಲ್ಲಿದ್ದಾನೆ. ಕಟಕ ಲಗ್ನದವರಿಗೆ ತಿಳಿಸ್ತಾ ಇದ್ದೇನೆ, ನೆನಪಿರ್ಲಿ. ಕಟಕ ಲಗ್ನಕ್ಕೆ ಶುಕ್ರ ಎಲ್ಲಿದ್ದಾನೆ ನೋಡ್ಕೊಳ್ಳಿ. ಶುಕ್ರ ಗ್ರಹ ಚೆನ್ನಾಗಿದ್ದೆ, ಮಿತ್ರ ಸ್ಥಾನದಲ್ಲಿದೆ ಅಂದ್ಬಿಟ್ರೆ ನೀವು ಮನೆಯನ್ನು ಬೇಗ ಕಟ್ತೀರಾ. ಮನೆ ತುಂಬಾ ಚಂದಾಗಿರೋ ಒಂದು ಬ್ಯೂಟಿಫುಲ್ ಹೌಸ್ ಬಿಲ್ಡ್ ಮಾಡ್ತೀರಾ. ಅದರಲ್ಲಿ ನೆಮ್ಮದಿಯಾಗಿ ಬದುಕ್ತೀರಾ. ಹಾಗಾದ್ರೆ ಶುಕ್ರ ವೀಕ್ ಆಗಿದ್ದಾನೆ ಅಂದ್ರೆ ಹೇಗೆ ಸ್ಟ್ರಾಂಗ್ ಮಾಡ್ಕೊಳ್ಳೋದು ನೋಡಿ. ಶುಕ್ರನ 2 ಕಾರಕತ್ವ ಇದೆ ಇಲ್ಲಿ ಕಟಕ ಲಗ್ನದವರಿಗೆ. ಸರ್ವ ಲಾಭಗಳನ್ನು ಕೊಡುವ ಅಧಿಪತಿ ಕೂಡ ಶುಕ್ರನೇ ಆಗಿದ್ದಾನೆ, ನಿಮಗೆ ಲಾಭ ಉಂಟು ಮಾಡೋಕೆ ಮತ್ತು ನಿಮ್ಮ ಮನೆ ಕಟ್ಟಲಿಕ್ಕೆ, ನಿಮ್ಮ ಕಾರು, ಬಂಗಲೆ ಮತ್ತು ನಿಮ್ಮ ತಾಯಿಯ ಸಕ್ಸಸ್ ಎಲ್ಲದಕ್ಕೂ ಕೂಡ ಶುಕ್ರ ಕಾರಣನಾಗಿದ್ದಾನೆ. ಅಂದ ಮೇಲೆ ಶುಕ್ರ ಎಲ್ಲಿದ್ದಾನೆ, ನಿಮ್ಮ ಶಾಸ್ತ್ರಿಗಳ ಹತ್ರ ಹೋಗಿ ಒಮ್ಮೆ ಕೇಳ್ಕೊಂಬಿಡಿ. ಶುಕ್ರನನ್ನು ಸ್ಟ್ರಾಂಗ್ ಮಾಡ್ಬೇಕಂದ್ರೆ
ಆ ಯಾವುದಾದರೂ ತಾಯಿಯ ದೇವಸ್ಥಾನಕ್ಕೆ, ನಿಮ್ಮ ಊರಿನಲ್ಲೇ ಇದ್ರೂ ತೊಂದರೆ ಇಲ್ಲ, ನಿಮ್ಮ ಊರಿನಲ್ಲಿ ಯಾವ್ದು ತಾಯಿಯ ದೇವಸ್ಥಾನ ಇದೆ, ಪವರ್ಫುಲ್ ಆದ ತಾಯಿಯ ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ಸಾಯಂಕಾಲ ಹೋಗಿ ಮಲ್ಲಿಗೆ ಹೂಗಳನ್ನ ಕೊಡಿ. ಹೂಗಳು ಯಾವ್ದಾದ್ರೂ ಹೂಗಳನ್ನ ಕೊಡಿ. ಇದರಿಂದ ಶುಕ್ರ ಸ್ಟ್ರಾಂಗ್ ಆಗ್ತಾನೆ. ಅಷ್ಟೇ ಅಲ್ಲ, ಮಾತೆ ಮಹಾಲಕ್ಷ್ಮಿ ಮಂತ್ರಗಳನ್ನ ಧ್ಯಾನ ಮಾಡಿ, ಅದರಿಂದಲೂ ಕೂಡ ಶುಕ್ರ ಸ್ಟ್ರಾಂಗ್ ಆಗ್ತಾನೆ. ವಿಶೇಷವಾಗಿ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ ಇದೆ, ಯಾವಾಗ್ಲಾದ್ರೂ ಒಮ್ಮೆ ಹೋಗಿ ಬನ್ನಿ, ಅದು ಕೂಡ ಸಕ್ಸಸ್ ಅನ್ನ ಕೊಡ್ತದೆ. ಅಷ್ಟೇ ಅಲ್ಲದೆ ಶುಕ್ರ ಗ್ರಹ ನವಗ್ರಹ ಮಂತ್ರವನ್ನ ನೀವು ಧ್ಯಾನಿಸಿದರೆ, ಇದು ಗೂಗಲ್ ಅಲ್ಲಿ ಸಿಗುತ್ತೆ, ಶುಕ್ರಗ್ರಹ ನವಗ್ರಹ ಮಂತ್ರ ಅಂತ ಹುಡ್ಕೊಳ್ಳಿ, ಅದು ಸಿಗುತ್ತೆ. ಆ ಮಂತ್ರವನ್ನು ಧ್ಯಾನಿಸಿದರೂ ಶುಕ್ರ ಸ್ಟ್ರಾಂಗ್ ಆಗ್ತಾನೆ. ನಿಮ್ಗೆ ಮನೆ ಕಟ್ಟುವ ಯೋಗ ಬರೋದು ಹೆಚ್ಚಾಗ್ತದೆ. ಮತ್ತು ಮನೆಯಲ್ಲಿ ನೆಮ್ಮದಿ ಕೂಡ ಮನೆ ಇದೆ ಆಲ್ರೆಡಿ ಅನ್ನೋದಾದ್ರೆ ಮನೆಯಲ್ಲಿ ನೆಮ್ಮದಿ ಬೇಕಂದ್ರೆ ಆಗಲೂ ಕೂಡ ಶುಕ್ರಗ್ರಹದ ಧ್ಯಾನವನ್ನ ಮಾಡಿ. ಮತ್ತಷ್ಟೇ ಅಲ್ಲ, ಶ್ರೀಗಂಧವನ್ನ ಹಣೆಗೆ ಹಚ್ಚೋದ್ರಿಂದ ಆಗಲೂ ಕೂಡ ಶುಕ್ರ ಆಕ್ಟಿವೇಟ್ ಆಗ್ತಾನೆ. ನೀವು ಸೆಂಟ್ ಹೊಡ್ಕೊಳೋದ್ರಿಂದ ನೋಡಿ, ಎಲ್ಲಾ ಐಷಾರಾಮಿ ವಸ್ತುಗಳಿಗೂ ಕೂಡ ಶುಕ್ರ ಅಧಿಪತಿಯಾಗಿರ್ತಾನೆ. ಸೆಂಟ್ ಹೊಡ್ಕೊಂಡು ಹೊರಗೆ ಹೋಗಿ ಸುಗಂಧ ದ್ರವ್ಯಗಳನ್ನು ಉಪಯೋಗಿಸಿ, ಇದರಿಂದಲೂ ಕೂಡ ಶುಕ್ರ ಆಕ್ಟಿವೇಟೆಡ್ ಇರ್ತಾನೆ. ಇಷ್ಟೆಲ್ಲ ಮಾಡಿದ್ರೆ ನಿಮ್ಮ ಶುಕ್ರ ಸ್ಟ್ರಾಂಗ್ ಆಗ್ತಾನೆ, ನಿಮಗೆ ನೆಮ್ಮದಿ ಪ್ರಾಪ್ತಿ ಆಗ್ತದೆ, ಮನೆಯಲ್ಲಿಯೂ ಕೂಡ ನೆಮ್ಮದಿ ಇರುತ್ತೆ, ಗೌರವ ಇರುತ್ತೆ, ನಿಮ್ಮ ತಾಯಿಗೂ ಕೂಡ ಸಕ್ಸಸ್ ಇರುತ್ತೆ. ಕಾರು ಏನಾದ್ರೂ ತೆಗೆದುಕೋಬೇಕಂದ್ರೆ 4ನೇ ಮನೆ ಹೇಗಿದೆ ಅಂತ ನೋಡ್ಕೊಳ್ಳಿ. ಅಷ್ಟೇ ಅಲ್ಲ ವೀಕ್ಷಕರೇ, ಮನೆ ಯಾರಾದ್ರೂ ಕಟ್ರಿ, ಯಾವ ರಾಶಿಯವರಾದ್ರೂ ಕಟ್ರಿ, ಗುರು ಎಲ್ಲಿದ್ದಾನೆ, ಮನೆ ಕಟ್ಟುವಾಗ, ಮನೆ ಕಟ್ಟಕ್ ಸ್ಟಾರ್ಟ್ ಮಾಡ್ತಿರಲ್ಲ, ಗುರುಬಲ ಇದೆಯೋ ಇಲ್ವೋ ನೋಡ್ಕೊಂಬಿಡಿ ಒಮ್ಮೆ. ಗುರುಬಲ ಇದ್ದಾಗ ಕಟ್ಟಿದ್ರೆ ಮನೆ ಬೇಗ ನಿರ್ಮಾಣ ಆಗ್ತದೆ ಮತ್ತು ವೃಥಾ ಖರ್ಚಾಗೋದಿಲ್ಲ, ವ್ಯಯ ಸುಮ್ನೆ ಹಾಳಾಗೋದಿಲ್ಲ, ನಷ್ಟ ಆಗೋದಿಲ್ಲ. ಗುರುಬಲ ಇಲ್ಲದಿದ್ದರೆ ನೋಡಿ ವೃಥಾ ಖರ್ಚಾಗ್ಬಿಡುತ್ತೆ. ಏನು 20 ಲಕ್ಷದ ಮನೆ ಕಟ್ಬೇಕಂದ್ರೆ 25 ಲಕ್ಷ ಖರ್ಚಾಗ್ಬಿಡ್ಬೋದು, ನಿಮಗೆ ಸುಮ್ನೆ ವೇಸ್ಟ್ ಆಗ್ತದೆ. ಯಾರೋ ಕೈ ಕೊಟ್ಬಿಡ್ಬೋದು, ಯಾರೋ ಮೋಸ ಮಾಡಿಬಿಡ್ಬೋದು, ಹೀಗಾಗ್ತದೆ. ಅಥವಾ ಡಿಲೇ, ಏನು 1 ವರ್ಷಕ್ಕೆ ಕಟ್ಬೇಕಾಗಿತ್ತು ಮನೆಯನ್ನ 1.5 ವರ್ಷನೋ 2 ವರ್ಷ ತಗೊಂಡ್ಬಿಡ್ಬೋದು. ಈ ರೀತಿ ಎಲ್ಲ ಆಗ್ತದೆ. ಗುರುಬಲ ಇದೆಯೋ ಇಲ್ವೋ ನಿಮ್ಮ ಶಾಸ್ತ್ರಿಗಳ ಹತ್ರ ಕೇಳಿ ತಿಳ್ಕೊಳ್ಳಿ. ಮತ್ತು ಈ ಕಟಕ ಲಗ್ನದವರು ಶುಕ್ರ ಹೇಗಿದೆ ತಿಳ್ಕೊಳ್ಳಿ. ಇದರಿಂದ ನಿಮಗೆ ತುಂಬಾ ಉಪಕಾರಿ ಆಗ್ತದೆ. ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನಲ್ ನಂಬರ್ಗೆ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದೀರಾ, ನಿಮ್ಮ ಕಷ್ಟಗಳನ್ನು ಹೇಳ್ತಾ ಇದ್ದೀರಾ, ನಮ್ಮ ಸಲಹೆಯನ್ನ ಪಾಲಿಸಿದ್ದೀರಾ, ನಾವು ಹೇಳಿದ ಮಂತ್ರಗಳನ್ನು ಕೂಡ ಜಪಿಸ್ತಾ ಇದ್ದೀರಾ, ಅದರ ಶಕ್ತಿ ನಿಮಗೆ ಅರಿವಾಗಿದೆ. ಮತ್ತು ನಾವು ಹೇಳಿದ ದೇವಾಲಯಗಳಿಗೆ ನೀವು ಹೋಗಿ ಬಂದಿದ್ದೀರಾ. ದೂರ ಇದ್ರೂ ಚಿಂತೆ ಇಲ್ಲ, ನೀವು ಬೆಂಗಳೂರಿಂದ ಮೈಸೂರಿನಿಂದ ನಾನು ಏನು ದೂರದ ಗುಡಿಗಳಿಗೆ ಹೇಳಿದ್ದೇನೆ ಅಲ್ಲಿಯೂ ಕೂಡ ಹೋಗಿ ಬಂದಿದ್ದೀರಾ. ಮನೆಯಲ್ಲಿಯೇ ಮಾಡ್ತಕ್ಕಂಥ ಪೂಜೆಗಳನ್ನ ಏನ್ ಹೇಳಿದ್ದೆ, ಶಿವ ಪೂಜೆಗಳನ್ನ, ಅದನ್ನೂ ಕೂಡ ಮಾಡಿದ್ದೀರಾ. ನೀವು ರಿಸಲ್ಟ್ ಕೂಡ ಗುರುಗಳೇ ಹೌದು ನಾವು ಚೆನ್ನಾಗಾಗ್ತಿದ್ದೀವಿ ಅಂತ ತಿಳಿಸಿದ್ದೀರಾ. ನಿಮ್ಮೆಲ್ಲರಿಗೂ ಭಗವಂತ ಒಳಿತನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಮತ್ತಾರಿಗಾದರೂ ನೋಡಿ ಯಾವುದಾದರೂ ತೊಂದರೆ, ಸ್ತ್ರೀ ಶಾಪಗಳು, ಜಾತಕ ರೀತ್ಯ ದೋಷಗಳು, ಪಿತೃ ದೋಷಗಳು, ಯಾವುದಾದ್ರೂ ದೋಷಗಳಿರ್ಲಿ, ಅಥವಾ ನಿಮ್ಮ ಕೆಲಸಗಳು ಸ್ಟ್ರಕ್ ಆಗ್ಬಿಟ್ಟಿದ್ದೇವೆ, ಬದುಕು ಮುಂದುವರಿತಾ ಇಲ್ಲ ಅನ್ನೋದಾದ್ರೆ, ಯಾವ ರೀತಿ ತೊಂದರೆ ಇದ್ದರೂ ಕೂಡ ನಮಗೆ ಕಾಲ್ ಮಾಡಿ. ವಾಮಾಚಾರ ತೊಂದರೆಗಳಿಗೂ ಕೂಡ ಮನೆಯಲ್ಲಿಯೇ ಹೇಗೆ ಮಂತ್ರಗಳ ಧ್ಯಾನದಿಂದ ಶಕ್ತಿ ಪಡ್ಕೋಬಹುದು ಅಂತ ತಿಳಿಸ್ತೇನೆ. ನೀವು ನಮಗೆ ಕರೆ ಮಾಡಿ. ಶುಭವಾಗಲಿ.